ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಡಿಸೆಂಬರ್ 2024ರಂದು 150 PDO ಹುದ್ದೆಗಳಿಗೆ ನಾನ್ ಎಸ್ ಕೆ ವಿಭಾಗದ ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಆ ಒಂದು ಲಿಖಿತ ಪರೀಕ್ಷೆಯ ಒಂದು ಆಧಾರದ ಮೇಲೆ 1:3 ಈ ಒಂದು ಲಿಸ್ಟನ್ನು ಅಂದರೆ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈ ಒಂದು ಲಿಸ್ಟನ್ನು ಪ್ರಕಟಿಸಲಾಗಿತ್ತು. ಅದೇ ರೀತಿ ಆ ಒಂದು ಲಿಸ್ಟ್ ಅನುಗುಣವಾಗಿ ಇದೀಗ ಈ ಒಂದು ವೆರಿಫಿಕೇಷನ್ ಡೇಟ್ ಆ್ಯಂಡ್ ಟೈಮನ್ನು ಈ ಒಂದು KPC ಸೈಟಲ್ಲಿ ಪ್ರಕಟಿಸಲಾಗಿದೆ. ಸೊ ತಾವುಗಳು ಸಂಬಂಧಪಟ್ಟಂಥ ಒಂದು ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳು ತಮ್ಮ ಒಂದು ವೆರಿಫಿಕೇಷನನ್ನು ಯಾವ ಡೇಟ್ ಮತ್ತು ಟೈಮ್ ಇದೆ ಅಂತ ಇಲ್ಲಿ ಈ ಒಂದು ಲಿಸ್ಟ್ ಮುಖಾಂತರ ತಿಳಿದುಕೊಳ್ಬೋದು. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಮೂಲ ದಾಖಲಾತಿ ಪರಿಶೀಲನೆ ಸೆಪ್ಟೆಂಬರ್ ಇದೇ ತಿಂಗಳ 24, 25 ಮತ್ತು 26ನೇ ತಾರೀಕು ಓಕೆ, ಈ ಒಂದು 3 ದಿನಗಳಂದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯಲಿದೆ. ಸೊ ದಯವಿಟ್ಟು ತಮ್ಮ ಒಂದು ಸಂಬಂಧಪಟ್ಟಂಥ ಒಂದು ಡೇಟ್ ಆ್ಯಂಡ್ ಟೈಮ್ ರಂದು ನೀವು ನಿಮ್ಮ ಒಂದು ಮೂಲ ದಾಖಲಾತಿಗಳನ್ನು ಮತ್ತು ಅವುಗಳ ಒಂದು ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಹೋಗಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ರಿಜಿಸ್ಟ್ರೇಷನ್ ನಂಬರು, ನೇಮು, ವೆರಿಫಿಕೇಷನ್ ಡೇಟ್ ಆ್ಯಂಡ್ ಟೈಮು 24/9/2025 at 10 AM ಬ್ಯಾಚ್ 1 ಹೀಗೆ ಬ್ಯಾಚ್ಗಳ ಮುಖಾಂತರ ಇಲ್ಲಿ ವೆರಿಫಿಕೇಷನನ್ನು ಕೊಡಲಾಗಿದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಜಸ್ಟ್ ನೀವು ಈ ಒಂದು PDF ಅಲ್ಲೇ ನಿಮ್ಮ ಒಂದು ನೇಮ್ ಅಥವಾ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನೀವು ಹೊಡೆದ ಕೂಡಲೇ ನಿಮ್ಮ ಒಂದು ಈ ಡೇಟ್ ಮತ್ತು ಟೈಮನ್ನು ಪಡೆದುಕೊಳ್ಬೋದು. ಅರ್ಥ ಆಯಿತಾ? ಸೊ ಹೀಗೆ ಒಟ್ಟಾರೆಯಾಗಿ ಈ ಒಂದು 150 ಹುದ್ದೆಗಳಿಗೆ ಅಂದರೆ ಈ 150 ಅಂದರೆ 150 into 3 ಎಷ್ಟಾಗತ್ತಾ? ಆ್ಯಕ್ಚುಲಿ 450 ಆಗುತ್ತಾ, ಬಟ್ ಇಲ್ಲಿ ಒಟ್ಟಾರೆಯಾಗಿ 445 ಕ್ಯಾಂಡಿಡೇಟ್ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಆಹ್ವಾನ ಮಾಡಲಾಗಿದೆ. ಓಕೆ, ಸೊ ಈ ಒಂದು ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಂತ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಿಷ್ಟು ಈ ಒಂದು PDO ಹುದ್ದೆಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.